ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಟಿಯಲ್ಲಿ ಯಾಕೆ ಕಸ ಎತ್ತೋದನ್ನ ನಿಲ್ಸಿದ್ದೀರಾ? ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ನಿಮ್ಮ ಹುಡುಗರು ಏನಂತಾರೆ ಸರ್? ಮೇಡಮ್ ಅವರೇ, ಸಿಟಿಯಲ್ಲಿ ಈಗ ಕಸ ಎತ್ತೋದನ್ನು ನಿಲ್ಲಿಸಿರೋ ಉದ್ದೇಶ ಬಂದು ನಮ್ಮ ಕೈಯಲ್ಲಿ ಈ ನಮ್ಮ ಸ್ವಂತ ಕೈಗಳಿಂದ ಸೆಗ್ರಿಗೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಮನೆಯಲ್ಲಿ ಇರೋವಂಥ ಅವರು ಹಸಿ ಕಸ ಒಣ ಕಸನ ಬೇರ್ಪಡಿಸದೆ ಕೊಡೋವಂಥ ಕಸನ, ಅದ್ರ ಜೊತೆಗೆ LVP ಅಂದರೆ ಪ್ಲಾಸ್ಟಿಕ್ ಐಟಮ್ಸ್ ಅಂತ ಅದೆಲ್ಲ ಇರ್ತದೆ, ಅದನ್ನು ಬೇರ್ಪಡಿಸಿ ಕೊಡಿ ಅಂತ. ಅವ್ರುಗಳನ್ನೆಲ್ಲ ನಾವು ಕೈಯಲ್ಲಿ ಮುಟ್ಬೇಕಾದ್ರೆ ಸಿರಂಜ್ಗಳಿರ್ತವೆ, ಬ್ಲೇಡ್ಗಳಿರ್ತವೆ, ಗಾಜ್ ಪೀಸ್ಗಳಿರ್ತವೆ, ಮತ್ತು ಸ್ಯಾನಿಟ್ರಿ ಪ್ಯಾಡ್ಸ್ ಇರ್ತವೆ, ಮತ್ತು ಕೊಳೆತು ನಾರ್ತಾ ಇರೋಂಥ ಕೆಲವು ಪದಾರ್ಥಗಳಿರ್ತವೆ, ಮತ್ತು ಅದ್ರ ಜೊತೆಗೆ ಏನು ಕೆಲವೊಂದು ಸಣ್ಣ ಪುಟ್ಟ ಇಲಿ ಅಂಥವೆಲ್ಲ ಸತ್ತೋಗಿ ಕೊಳೆತೋಗಿರೋವೆಲ್ಲ ಇರ್ತವೆ. ಅಂಥವನ್ನೆಲ್ಲ ನಾವು ಬೇರ್ಪಡಿಸೋಂಥ ಸಮಯದಲ್ಲಿ ಅದ್ರದ್ದು ಇನ್ಫೆಕ್ಷನ್ ಆಗಿ ನಮಗೆ ಸ್ಕಿನ್ ಅಲರ್ಜಿ ಬರೋದು, ಉಸಿರಾಟದ ತೊಂದರೆ ಆಗೋದು, ಈ ರೀತಿ ಬೇರೆ ಬೇರೆ ಕಾಯಿಲೆಗಳಿಗೆ ಟರ್ನ್ ಆಗ್ತಾಯಿದೆ. ಇಂಜೆಕ್ಷನ್ಗಳು ಚುಚ್ಕೊಂಡಿರೋದ್ರಿಂದ ಇನ್ಫೆಕ್ಷನ್ ಆಗಿ ಈಗಾಗಲೇ ಸುಮಾರು ಕಾಳುಗಳೆಲ್ಲ ಕೊಳೆತೋಗ್ಬಿಟ್ಟಿದೆ ನಮ್ಮ ಹುಡುಗರಿಗೆ. ಈಗ ಅದರ ತೊಂದರೆ ಥರ ಬಂತು. ಸೆಗ್ರಿಗೇಷನ್ ಮಾಡಿಸೋದನ್ನ ಪ್ರಾಥಮಿಕ ಹಂತದಲ್ಲೇ ಮನೆಗಳಿಂದ ಏನು ಸೆಗ್ರಿಗೇಷನ್ ಅಂದರೆ ಕಸನ ವಿಂಗಡಣೆ ಮಾಡಿ ಕೊಡೋ ಥರ ಒಂದು ಪ್ರೋಗ್ರಾಮ್ನ ಹಾಕ್ಕೊಳ್ಳಿ. ಅಲ್ಲಿ ಅವ್ರ ಮುಖಾಂತರ ಪ್ರೋಗ್ರಾಮ್ ಹಾಕ್ಕೊಂಡು ಅಲ್ಲಿ ಬೇರ್ಪಡಿಸ್ಕೊಟ್ರೆ ಆ ಕಸನ ನಾವು ತೊಗೊಂಡು ಬಂದು ಇದಕ್ಕೆ ಏನೋ ಟ್ರಾನ್ಸ್ಫರ್ ಸ್ಟೇಷನ್ಗೆ ಕೊಡ್ತೀರಿ. ಆ ನಂತರ ಇನ್ನು ಉಳಿದಿರೋದನ್ನು ಸೆಗ್ರಿಗೇಷನು ಟ್ರಾನ್ಸ್ಫರ್ ಸ್ಟೇಷನ್ ಅವ್ರು ಮಾಡಲಿ. ಆದರೆ ಕಾನೂನು ಇರೋದು ಏನಂತ ಹೇಳಿದ್ರೆ, ಒಂದು ಸಾರ್ವಜನಿಕರು ಬಂದು ಕಸನ ವಿಂಗಡಣೆ ಮಾಡಬೇಕು, ಹಸಿ ಕಸ ಒಣ ಕಸವಾಗಿ. ಅದರಲ್ಲಿ ಇನ್ನೂ ಬೇರ್ಪಡಿಸೋವಂಥದ್ದು ಇತ್ತಂದರೆ ಟ್ರಾನ್ಸ್ಫರ್ ಸ್ಟೇಷನ್ಗಳಲ್ಲಿ ಬೇರ್ಪಡಿಸ್ಬೇಕು. ನಾವು ಬರೀ ಕಸನ ಪಡ್ಕೊಳ್ಳೋದು, ಅಲ್ಲಿಂದ ತೊಗೊಂಡು ಬಂದು ಟ್ರಾನ್ಸ್ಫರ್ ಸ್ಟೇಷನ್ಗೆ ಕೊಡೋದು, ಡಂಪಿಂಗ್ ಯಾರ್ಡ್ಗಳಿಗೆ ಕೊಡೋದು ನಮ್ಮ ಕೆಲಸ. ಇದನ್ನು ಬಿಟ್ಟು ಇವರೆಲ್ಲರೂ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಸಾರ್ವಜನಿಕರಿಗೆ ಹೇಳ್ತಾ ಇಲ್ಲ ಅಧಿಕಾರಿಗಳು, ಇಲ್ಲಿ ಈ ಕಡೆ ಟ್ರಾನ್ಸ್ಫರ್ ಸ್ಟೇಷನ್ ಅವ್ರಿಗೆ ಹೇಳ್ತಾ ಇಲ್ಲ. ನಮ್ಮ ಕೈಯಲ್ಲಿ ಬಲವಂತ ಕೆಲಸ ಮಾಡಿಸ್ತಾ ಅಂದರೆ ಇಲ್ಲಿ ಗುತ್ತಿಗೆದಾರರ ಹತ್ರ, ಅಂದರೆ ಯಾರು ಟ್ರಾನ್ಸ್ಫರ್ ಸ್ಟೇಷನ್ ಏನು ಗುತ್ತಿಗೆ ಅವ್ರ ಯಾರು ಪ್ರಶ್ನೆ ಮಾಡೋರಿಲ್ಲ. ಇವ್ರು ಹೇಗೆ ಸತ್ರು, ಇವ್ರ ಪರಿಸ್ಥಿತಿ ಏನೇ ಇದ್ರೂ ಸರ್ಕಾರ ಕೂಡ ಇವ್ರಿಗೆ ಸ್ಪಂದಿಸಲ್ಲ ಅಂತೇಳಿ ತೀರ್ಮಾನಕ್ಕೆ ಬಂದು ನಮ್ಮನ್ನ ಈ ರೀತಿ ಶೋಷಣೆಗೊಳಪಡಿಸ್ತಾ ಇದ್ದಾರೆ. ನೀವು ಕೆಲವೊಂದು ವಿಡಿಯೋಗಳಾಗಿರ್ಬೋದು, ಫೋಟೋಸ್ಗಳು ವೈರಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ. ಯಾಕೆ ಕೊಟ್ಟಿಲ್ವಾ ಎಲ್ಲರಿಗೂ? ಅಥವಾ ಕೊಟ್ರು ಅದನ್ನ ನಿಮ್ಗೆ ಕೊಟ್ಟಿಲ್ವಾ? ಹಣ ಎಲ್ಲಾದ್ರೂ ದುರುಪಯೋಗ ಆಗ್ತಾ ಇದೆಯಾ? ಆರೋಗ್ಯದ ದೃಷ್ಟಿ ಹೇಗೆ ಸರ್? ಮೇಡಮ್ ಅವರೇ, ಮಾಸ್ಕು, ಗ್ಲೌಸು, ಗಂಬೂಟ್ಗಳು ನಮಗೆ ಕೊಡ್ಬೇಕಂತ ಇದೆ. ಅದನ್ನು ಸಪ್ಲೈ ತಗೊಂಡಿರೋರು ಯಾರು? ಗುತ್ತಿಗೆದಾರರಲ್ಲ. ಅದನ್ನು ಬೇರೆ ತಗೊಂಡಿರೋರು ಯಾರೋ ಗುತ್ತಿಗೆದಾರರು. ಅವರು ನಮಗೆ ತಂದು ಕೊಡಲ್ಲ, ನಾವು ಅದನ್ನು ಹಾಕ್ಕೊಳಕ್ಕಾಗಲ್ಲ. ಇನ್ನೊಂದೇನೆಂದರೆ, ಸೆಗ್ರಿಗೇಷನ್ ಮಾಡೋವಂಥ ಟೈಮಲ್ಲಿ ಗ್ಲೌಸ್ಗಳು ಹಾಕೋಬೇಕು ಅಂತಾರೆ. ಗ್ಲೌಸ್ಗಳು ಹಾಕೋದು ನಮ್ಮದು ಸೆಗ್ರಿಗೇಷನ್ ತಗೋಬೇಕು. ಸ್ವಚ್ಛವಾಗಿಡ್ಬೇಕು ಅಂತ ಒಂದು ಬ್ಯಾಡ್ ಸ್ಮೆಲ್ಸ್ ಬರ್ತಾ ಇರ್ತದೆ. ಇದೆಲ್ಲ ಯಾರಿಂದ ಅಂತ ಹೇಳಿದ್ರೆ ನಮ್ಮ ಸಾರ್ವಜನಿಕರಿಂದ. ಅವ್ರು ಎಚ್ಚೆತ್ಕೊಳ್ಳದೆ ಇರೋದ್ರಿಂದ ನಮ್ಗೆ ಇವತ್ತು ಬೆಂಗಳೂರು ಗಬ್ಬು ನಾರ್ತಾ ಇದೆ. ಇನ್ನು ಅದ್ರ ಜೊತೆಗೆ ಯಾರು ಟ್ರಾನ್ಸ್ಫರ್ ಸ್ಟೇಷನ್ ಗುತ್ತಿಗೆ ತಗೊಂಡಿದ್ದಾರೆ ಅಂಥ ಏನು ಗುತ್ತಿಗೆದಾರರಾಗಲಿ, ಅದಕ್ಕೆ ಸಪೋರ್ಟ್ ಮಾಡ್ತಾರಂಥ ಅಧಿಕಾರಿಗಳಾಗಲಿ ಕೆಲಸ ತಗೊಳ್ದೇ ಇರೋದ್ರಿಂದ ಇವತ್ತು ಇಬ್ಬರು ಸಾರ್ವಜನಿಕರು ಮತ್ತು ಗುತ್ತಿಗೆದಾರ ಮಾಡಬೇಕಾರೋ ಕೆಲಸ ನಮ್ಮ ಚಾಲಕರು ಮಾಡಿಸಿ ಇವತ್ತು ತೊಂದರೆಗೆ ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಮೊದಲನೇದಾಗಿ ಸಾರ್ವಜನಿಕರು ಸರಿಯಾದಂಥ ರೀತಿಯಲ್ಲಿ ಸೆಗ್ರಿಗೇಷನ್ ಮಾಡಿ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಕರೆಕ್ಟಾಗಿ ಕೊಡಿ. ನಾವು ಟೈಮ್ ಪ್ರಕಾರ ಬರಬೇಕು ಅಂತ ಹೇಳಿದ್ರೆ ನಮಗೆ ಆಫೀಸ್ ಟೈಮಿಂಗ್ಸ್ ಇಲ್ಲ. ಬೆಳಿಗ್ಗೆ ಇಷ್ಟಿಂದ ಇಷ್ಟೊತ್ತವರೆಗೂ ಮಾಡಿಸೋಕೆ ನಮಗೆ ಎಲ್ಲ ಸೆಗ್ರಿಗೇಷನ್ ಮಾಡಿ ಎಲ್ಲ ನಿಮ್ಗೆ ಕೊಟ್ಟು ಹೋಗೋ ಅಷ್ಟರಲ್ಲಿ ಮನೆಗಳಿಗೆ 4 ಗಂಟೆ 5 ಗಂಟೆ 6 ಗಂಟೆ ಆಗುತ್ತೆ. ನಾವು ಬೆಳಿಗ್ಗೆ ಎದ್ದು ಬರೋದು 5:30ಗೆ ಬರ್ತೀರಿ. 5:30ಇಂದ ಕಂಟಿನ್ಯೂ ಆಗಿ ನಾವು 4 ಗಂಟೆ 5 ಗಂಟೆವರೆಗೂ 6 ಗಂಟೆವರೆಗೂ ಕೆಲಸ ಮಾಡ್ತೀರಿ. ನಾವು ಮನುಷ್ಯರೇ ಅಲ್ವಾ? ಒಬ್ಬ ಮನುಷ್ಯ ಸರಾಸರಿ ಬಂದ್ಬಿಟ್ಟು 8 ಅವರ್ ಡ್ಯೂಟಿ ಮಾಡಬೇಕು. ನಾವು ಅಂಥದ್ರಲ್ಲಿ 16-18 ಅವರ್ ಡ್ಯೂಟಿ ಮಾಡ್ತಾಯಿದ್ದೀವಿ. ನಾವು ಮನುಷ್ಯರೇ ಅಲ್ವಾ? ನಿಮ್ಮ ಥರನೇ ನಾವು ನಮ್ಮನ್ನು ಪರಿಗಣಿಸಿ